ಇವತ್ತು ಕಬಿನಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸ್ತಾ ಇದ್ದಾರೆ. ಮೈಸೂರಿನ HD ಕೋಟೆ ತಾಲೂಕಿನ ಬೀಚನಹಳ್ಳಿ ಈಗ ಆಲ್ರೆಡಿ ಭರ್ತಿಯಾಗಿದೆ. ಹಾಗಾಗಿ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆಯನ್ನು ಮಾಡುವಂಥ ಕಾರ್ಯಕ್ರಮ ಇದೆ. ಮೊನ್ನೆ ಕಾವೇರಿ ಜಲಾಶಯಕ್ಕೂ ಕೂಡ ಬಾಗಿನ ಅರ್ಪಣೆ ಮಾಡಿದರು. ಇನ್ನು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯಾಗಿದೆ. ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. HC ಮಹದೇವಪ್ಪ ಸೇರಿದಂತೆ ಹಲವರು ಭಾಗಿಯಾಗುವ ಸಾಧ್ಯತೆ ಇದೆ. ಅಂದರೆ ಸಿದ್ದರಾಮಯ್ಯನವರ ಆಪ್ತ ವಲಯದವರು ಸೇರುವ ಸಾಧ್ಯತೆ ಇದೆ. ಯಾಕಂದರೆ ಕಬಿನಿ ಜಲಾಶಯ ಬಾಗಿನ ಅರ್ಪಣೆ ಮಾಡಿಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಈ ಹಿಂದೆ. ಯಾಕಂದರೆ ಈ ಕಾವೇರಿ ಜಲಾಶಯಕ್ಕೆ ಜೂನ್ ತಿಂಗಳಲ್ಲೇ ಅವರು ಬಾಗಿನ ಅರ್ಪಣೆ ಮಾಡಿದರು. ಮತ್ತು ಕಬಿನಿ ಜಲಾಶಯಕ್ಕೂ ಬಾಗಿನ ಅರ್ಪಣೆ ಯಾಕೆ ಮಾಡಿಲ್ಲ ಅನ್ನುವಂಥ ಮಾತುಗಳು ಆ ಭಾಗದಲ್ಲಿ ಸ್ವಲ್ಪ ಕೇಳಿ ಬರ್ತಾ ಇತ್ತು. ಈಗ ಆ ಕಬಿನಿಗೂ ಕೂಡ ಬಾಗಿನ ಅರ್ಪಣೆ ಮಾಡುವಂತಹ ಯೋಗ ಕೂಡ ಬಂದಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಇವತ್ತು ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ಕಬಿನಿ ಜಲಾಶಯ ಈಗ ಭರ್ತಿಯಾಗಿದೆ. ಈ ಸಲ ಮುಂಗಾರು ಕೂಡ 10 ದಿನ ಮುಂಚೆನೇ ರಾಜ್ಯಕ್ಕೆ ಪ್ರವೇಶ ಮಾಡಿರೋದ್ರಿಂದ ಇವತ್ತು ಎಲ್ಲ ಭಾಗದ ಜಲಾಶಯಗಳು ಈಗ ತುಂಬಿ ಹರಿತಾ ಇದ್ದಾವೆ. ಒಳಹರಿವು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅನೇಕ ಜಲಾಶಯಗಳಿಗೆ ಬಾಗಿನ ಅರ್ಪಣೆ ಕಾರ್ಯ ಒಂದು ಕಡೆ ನಡೀತಾ ಇದೆ. CM ಸಿದ್ದರಾಮಯ್ಯನವರು ಈಗ ಕಳೆದ ತಿಂಗಳು ಜೂನಲ್ಲಿ ಕಾವೇರಿ ಜಲಾಶಯಕ್ಕೆ ಬಾಗಿನ ಅರ್ಪಣೆಯನ್ನು ಮಾಡಿದರು. ಮತ್ತು ಈ ಕಾವೇರಿ ಜಲಾಶಯ ಜೂನ್ ತಿಂಗಳಲ್ಲಿ ಭರ್ತಿಯಾಗಿರೋದು ಇದೇ ಮೊದಲು ಅನ್ನುವಂಥ ಮಾತು ಕೂಡ ಇತ್ತು. ಈಗ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡ್ತಾರೆ.